ಕ್ಯಾಂಟೀನ್ ಉದ್ಘಾಟನೆ ಮತ್ತು ವಿವಿಧ ಅಭಿವೃದ್ಧಿ ಕಾಮಗಾರಿಗೆ ಚಾಲನೆ ನೀಡಿದ ಶಾಸಕ ಪಿಎಂ ಅಶೋಕ್. ಬೆಳಗಾವಿ ಜಿಲ್ಲೆ ರಾಮದುರ್ಗ ಪಟ್ಟಣದ ಎಪಿಎಂಸಿ ಆವರಣದಲ್ಲಿ ನಿರ್ಮಾಣಗೊಂಡ ಇಂದಿರಾ ಕ್ಯಾಂಟೀನ್ ರಾಮದುರ್ಗ ಶಾಸಕ ಅಶೋಕ ಪಟ್ಟಣ ಅವರು ಉದ್ಘಾಟಿಸಿದರು. ಕಡಿಮೆ ದರದಲ್ಲಿ ಆಹಾರ ವಿತರಿಸುವ ಇಂದಿರಾ ಕ್ಯಾಂಟೀನ್ ಬಡವರಿಗೆ ವರದಾನವಾಗಿದೆ ಎಂದು ತಿಳಿಸಿದರು. ಪಟ್ಟಣದ ಎಪಿಎಂಸಿ ಆವರಣದಲ್ಲಿ ಇಂದಿರಾ ಕ್ಯಾಂಟೀನ್ ಉದ್ಘಾಟಿಸಿ ಅವರು ಮಾತನಾಡಿದರು. ಬಡ ಜನತೆಗೆ, ಅದರಲ್ಲೂ ವಿದ್ಯಾರ್ಥಿಗಳು, ಕೂಲಿ ಕಾರ್ಮಿಕರಿಗೆ ಕಡಿಮೆ ದರದಲ್ಲಿ ಹಸಿವು ನೀಗಿಸಲು ಇಂದಿರಾ ಕ್ಯಾಂಟೀನ್ ಸಹಾಯಕವಾಗಲಿದೆ. ಕ್ಯಾಂಟೀನ್ನಲ್ಲಿ ಗುಣಮಟ್ಟದ ಆಹಾರ ಪೂರೈಕೆ ಜೊತೆಗೆ ಸ್ವಚ್ಛತೆಗೆ ಆದ್ಯತೆ ನೀಡಲು ಸೂಚಿಸಲಾಗಿದೆ ಎಂದು ಹೇಳಿದರು. ಇಂದಿರಾ ಕ್ಯಾಂಟೀನ್ ಉದ್ಘಾಟಿಸಿದ ಬಳಿಕ ಶಾಸಕ ಅಶೋಕ ಪಟ್ಟಣ ಅವರು ಕ್ಯಾಂಟೀನ್ನಲ್ಲಿ ಸಾರ್ವಜನಿಕರಿಗೆ ಉಪಹಾರ ನೀಡಿದರು ಮತ್ತು 2024-25ನೇ ಸಾಲಿನಲ್ಲಿ ಸನ್ಮಾನ್ಯ ಶಾಸಕರ ಎಸ್ಎಫ್ಸಿ ವಿಶೇಷ ಅಭಿವೃದ್ಧಿ ಅನುದಾನ ₹20 ಕೋಟಿಗಳಲ್ಲಿ ಮಂಜೂರಾದ ಕಾಮಗಾರಿಗಳಿಗೆ ಭೂಮಿ ಪೂಜೆ ಮಾಡಿದರು. ಶಾಸಕರ ಎಸ್ಎಫ್ಸಿ ವಿಶೇಷ ಅಭಿವೃದ್ಧಿ ಅನುದಾನ ₹20 ಕೋಟಿಗಳಲ್ಲಿ ಮಂಜೂರಾದ ಕಾಮಗಾರಿಗಳ ವಿವರ ಈ ಕೆಳಗಿನಂತಿದೆ. ಪುರಸಭೆ ವ್ಯಾಪ್ತಿಯ ವಿವಿಧ ವಾರ್ಡ್ಗಳಲ್ಲಿ ರಸ್ತೆ ಮತ್ತು ಚರಂಡಿ ಅಭಿವೃದ್ಧಿಪಡಿಸುವುದು ₹1,490 ಲಕ್ಷ, ಉದ್ಯಾನವನಕ್ಕೆ ₹150 ಲಕ್ಷ, ಹೈಮಾಸ್ಟ್ ಅಳವಡಿಕೆ ₹10 ಲಕ್ಷ, ಸ್ವಾಗತ ಕಮಾನು ₹50 ಲಕ್ಷ, ಶೌಚಾಲಯ ನಿರ್ಮಾಣ ₹100 ಲಕ್ಷ, ವಾಣಿಜ್ಯ ಮಳಿಗೆಗಳ ನಿರ್ಮಾಣ ₹50 ಲಕ್ಷ, ವೀರಶೈವ ಸ್ಮಶಾನ ಅಭಿವೃದ್ಧಿ ₹100 ಲಕ್ಷ, ಸಂಸ್ಕೃತಿ ಭವನ ಅಭಿವೃದ್ಧಿ ₹2,000 ಲಕ್ಷ. ಈ ಸಂದರ್ಭದಲ್ಲಿ ಪುರಸಭೆ ಅಧ್ಯಕ್ಷರು, ಉಪಾಧ್ಯಕ್ಷರು, ಸ್ಥಾಯಿ ಸಮಿತಿ ಅಧ್ಯಕ್ಷರು ಮತ್ತು ಎಲ್ಲ ಸದಸ್ಯರು, ಪುರಸಭೆ ಮುಖ್ಯಾಧಿಕಾರಿ ಈರಣ್ಣ ಗುಡದಾರಿ, ಸಿಬ್ಬಂದಿ ವರ್ಗದವರು ಉಪಸ್ಥಿತರಿದ್ದರು. ಸುಮಾರು ₹20 ಕೋಟಿ ಅನುದಾನ ತಗೊಂಡು ನಮ್ಮ ರಾಮದುರ್ಗಕ್ಕೆ ನೋಡಿ ಎಲ್ಲೆಲ್ಲಿ ಏನೇನೋ ಮಣ್ಣಿನ ರಸ್ತೆ ಎಲ್ಲ ಸಿಸಿ ರಸ್ತೆ ಮಾಡಬೇಕು ಅಂತ ಹೇಳಿ ನಾವು ಪ್ರಸ್ತಾವನೆ ತರ್ತಿದ್ವಿ. ನಾವು ಮೊದಲು ನಮ್ಮ ಪುರಸಭೆ ಅಧಿಕಾರ ಕೇಳಿದ್ರೆ ಒಂದು $10 ಕೋಟಿ ಮಾತ್ರ ಕೊಟ್ಟಿದ್ರು. ನನಗೆ ಸಡನ್ ಸಿಎಂ ನಿಂದೆಲ್ಲ ಕೊಟ್ಟಿಲ್ಲ ಅಂತ ಅವರೇ ಕೇಳಿದ್ರು. ಅದರಲ್ಲಿ $50 ಕೋಟಿ ಕೊಟ್ಟು ತಗೊಂಡು ಬಂದವರು $50 ಕೋಟಿ. ನಾನು ಮತ್ತೆ ನದಾಫ್ ಅಂತ ಇಂಜಿನಿಯರ್ ಫೋನ್ ಮಾಡಿ ರಾತ್ರಿ ತರಿಸ್ಕೊಂಡೆ. ಮತ್ತೆ ವಾಪಸ್ $50 ಕೋಟಿ ಪ್ರಸ್ತಾವನೆ ಇಡೋಣ, ಎಷ್ಟು ಕೊಡ್ತಾರೆ ಕೊಡಿ, ಬರೀ $10 ಕೋಟಿ ಕೊಟ್ಟರು ಮತ್ತೆ $2 ಕೋಟಿ ಕೊಡ್ತಾರ ಅಂತ ಹೇಳಿ $50 ಕೋಟಿ ಪ್ರಸ್ತಾವನೆ ತರಿಸಿದೆ. ನಮ್ಗೆ ಬೇಕಾಗಿದೆ, ಎಮರ್ಜೆನ್ಸಿ ಬೇಕಾಗಿದೆ $10 ಕೋಟಿ. ಹಿಂಗೆಲ್ಲ ಬರ್ತಾರೆ ಪ್ರಸ್ತಾವನೆ ಮಾಡಿದ್ದೆ $10 ಕೋಟಿ ಬೇಕಾಗಿದೆ ಅಂತ ಹೇಳಿದ್ವಿ. ನಾನು $50 ಕೋಟಿ ಪ್ರಸ್ತಾವ $20 ಕೋಟಿ ನಾನು ಮಾಡಿಸ್ಕೊಂಡೆ. ಯಾಕಂದ್ರೆ ಎಲ್ಲಾ ಕಡೆ ನಾವು ಈಗ ನೀವೆಲ್ಲ ತಿಳ್ಕೋಬೇಕು, ಮುನ್ಸಿಪಾಲಿಟಿ ಒಳಗೆ ನಮ್ಮ ಪುರಸಭೆ ಒಳಗೆ ಬಿಜೆಪಿ ಅವರು ಇದ್ರು ಕೂಡ ನಾವು ಬಿಜೆಪಿ ಅವರು ಕಾಂಗ್ರೆಸ್ ಅಂತ ನಾವು ಮಾಡಲ್ಲ. ಎಲ್ಲಾ ಕಾರ್ಯ ಎಲ್ಲ ವಾರ್ಡ್ಗಳು ಒಂದೇ ಮಾಡಿ, ಎಲ್ಲ ವಾರ್ಡ್ಗಳಿಗೂ ನನ್ನ ಮೆಂಬರು. ಆದ್ರಿಂದ ಯಾರಿಗೂ ತಾರತಮ್ಯ, ಅಭಿವೃದ್ಧಿ ಬಗ್ಗೆ ತಾರತಮ್ಯ ನೋಡಬಾರ್ದು ಅಂತೇಳಿ ಎಲ್ಲ ವಾರ್ಡ್ನವರು ನಾವು ಈ ಕೆಲಸ ಹಾಕಿದ್ವಿ. ಯಾಕಂದ್ರೆ ಹಳ್ಳಿ ಕಡೆ ಕೂಡ ಅಲ್ಲಿ ಅವರು ಬಹಳ ಪ್ರಾಬ್ಲಮ್ ಇರ್ತಾರೆ ಎಲ್ಲಾನು. ನಮ್ಮ ಸರ್ಕಾರ ಇದ್ರು ಕೂಡ ಬಿಜೆಪಿ ಮೆಂಬರ್ಸ್ ಎಲ್ಲಿದ್ರು ಅವರು ಕೂಡ ನಾನು ಅವ್ರ ವಾರ್ಡ್ ಕೂಡ ಹಾಕಿದ್ದೀನಿ. ಏನಮ್ಮ ಹಾಕಿದ್ರೆ ಅಧ್ಯಕ್ಷ ಉಪಾಧ್ಯಕ್ಷ ಹಾಕಿದೀವ, ಸುಮ್ಮನೆ ಕೂತಿ ಮಾತಾಡ. ಆದ್ರಿಂದ ನೋಡುವ, ನಿಮ್ ಸರ್ಕಾರದಾಗ ನಮ್ಮ 3 ನಾಮ ಇಟ್ಟಿದ್ರಿ. ನಾವು ಅಷ್ಟೇ ನಿಮಗೆ ಅದು ತಿಳ್ಕೊಬೇಕು. ಈಗ ಬಿಜೆಪಿ ಸರ್ಕಾರದ ಮೊನ್ನೆ ಈಗ ಸಿಎಂ $50 ಕೋಟಿ ಕೊಡ್ತಾ ಇದ್ದಾರೆ ಒಬ್ಬೊಬ್ಬ ಶಾಸಕರಿಗೆ. ಬಹಳ ಜನ ಬಿಜೆಪಿ ಲೀಡರ್ಗಳು ಸರ್ಕಾರ ಬೊಕ್ಕಸ ಬದಲಾಗ್ಬಿಟ್ಟಿದೆ, ಇದು ಗ್ಯಾರಂಟಿ ಕಾರ್ಡ್ ಹಂಗಾಗ್ಬಿಟ್ಟಿದೆ. ಈಗ ಭಾಗ್ಯಲಕ್ಷ್ಮಿ ₹2,000 ಕೊಡೋ ಸ್ವಲ್ಪ ಚೆನ್ನಾಗಿರೋದು ನಿಜ. ಹೊಟ್ಟೆ ಕೊಟ್ಟು ಇವತ್ತು ನಾಳೆ ಒಂದೇ ಸರಿ ಬಡ್ಡಿ ಸೇರಿಸ್ಕೊಟ್ಟಂಗೆ $6,000 ಕೊಡ್ತೀವಿ. ಸ್ವಲ್ಪ ಏನೇನೋ ಪ್ರಾಬ್ಲಮ್ ಇರ್ತವೆ, ಅದನ್ನ ಅರ್ಥ ಮಾಡೋದು. ಅದನ್ನ ದೊಡ್ಡ ರಾಜಕೀಯ ಮಾಡಕ್ ಹೋಗೋದು. ಯಾರು ಒಳ್ಳೆ ಕೆಲಸ ಮಾಡ್ತಾರೋ ಬಿಜೆಪಿ ಕಾಂಗ್ರೆಸ್ ಅಂದೇ ಸಪೋರ್ಟ್ ಮಾಡ್ಬೇಕು. ನಾವು ಕಾಂಗ್ರೆಸ್ ಪಕ್ಷ ಗೆದ್ದಿರ್ಬೋದು, ಅದ್ರ ಕೆಲಸ ಚಲೋ ಮಾಡ್ತಾರೆ ಅಂತೇಳಿ ನೀವು ಕೂಡ ನಮಗೆಲ್ಲ ಸಹಾಯ ಮಾಡಿದ್ರೆ ರಾಮದುರ್ಗನ ಅಭಿವೃದ್ಧಿ ಮಾಡ್ಬೇಕು. ಇಲ್ಲಾಂದ್ರೆ ಬರೀ ನಾವು ರಾಜಕೀಯ ಮಾಡ್ಕೊಂಡು ಅಭಿವೃದ್ಧಿ ಆಗದೇ ಇದೆ. ಮುಳ್ಳೂರು ಗುಡ್ಡ ನಿಮಗೆಲ್ಲ ಕೊಟ್ಟಿರ್ಬೋದು. ಮುಳ್ಳೂರು ಗುಡ್ಡ ಅಂದ್ರೆ ಮುಚ್ಚಿ ಕೋಪ ಅಂತ ಇದ್ರಲ್ಲ, ಎಷ್ಟು ಆಕ್ಸಿಡೆಂಟ್ ಆದ್ರೂ ಎಷ್ಟು ಜನ ಸಾಯ್ತಾ ಇದ್ರು. ಅದನ್ನ ಆಲ್ರೆಡಿ ರಸ್ತೆ ಮಾಡ್ಬೇಕಾದ್ರೆ ನಾನು ಡೆಲ್ಲಿ 1 ವರ್ಷ 2 ವರ್ಷ ನಾನು ಓಡಾಡಿ ಮಾಡಿಸ್ಕೊಂಡೆ. ಆಮೇಲೆ ಶಿವನ ಮೂರ್ತಿನೂ ಮಾಡಿಸಿದೆ, ಅರಣ್ಯ ಇಲಾಖೆಯಿಂದ ಪರ್ಮಿಷನ್ ತಗೊಂಡು. ಬೇಕಾದ್ರೆ ಹೊಳೆ ಅಗ್ರಿಕರಣ ಮಾಡಿಸಿದ್ವಿ, ಬೇಕಾದಷ್ಟು ಕೆಲಸ ಮಾಡಿ. ಆಮೇಲೆ ನಿಮ್ಗೆಲ್ಲ ರಾಮದುರ್ಗ ಇರೋ ವಾರ್ಡ್ಗಳು ಎಲ್ಲರಿಗೂ ಕುಡಿಯೋ 24x7 ಮೊದಲು ಒಂದು ಟ್ಯಾಂಕರ್ ಹೋದ್ರೆ ಕೆಲಸ ಮಾಡ್ತಾ ಇದ್ರಿ. ನಾವು ನೀರಿಲ್ಲ ಅಂತ ಹೇಳಿ ಬೀದಿ ಬಂದು ಎಲ್ಲ ಹೆಣ್ಮಕ್ಳು ಗಲಾಟೆ ಮಾಡ್ತಾ ಇದ್ರು, ನಮ್ಗೆ ನೀರೇ ಇಲ್ಲ ಅಂತ ಹೇಳಿ.
ಆಮೇಲೆ ಎಲ್ಲ ಹೆಣ್ಮಕ್ಳು ನೀರು ಕುಡಿದ ತಕ್ಷಣ ನೀವೆಲ್ಲ ಅಣ್ಣಾರೆ ನೀವೆಲ್ಲ ಅಮೃತ ಕೊಡ್ತೀವಿ ಅಂತಂದ್ರು. ಅಮೃತ ಬೇಡ ತಾಯಿ ಓಟ್ ಕೊಟ್ಟರು ಸಾಕವ ಅಂತಂದೆ. ಹಂಗೆ ಕೊಡಲಿಲ್ಲ, ಕೆಲವ್ರು ಕೊಟ್ಟರು ಕೆಲವ್ರು ಕೊಡಲಿಲ್ಲ. ಏನಾಯ್ತು ನಾನು ನಡೆ ಮಾಡಿದ್ದೆ ಗೆದ್ದೆ ಬಿಡ್ರಿ ಅಂತ ಹೇಳಿ ರಾಜ್ಯ ಮಾತಾಡೋದು ಜಾಸ್ತಿ ಬೇಡ. ಆದ್ರಿಂದ ಯಾರು ಅಭಿವೃದ್ಧಿ ಮಾಡ್ತಾರೆ, ಯಾವುದೇ ಪಕ್ಷದ ಅಭ್ಯರ್ಥಿ ಆದ್ರೂ ಕೂಡ ಅವ್ರ ನೀವೆಲ್ಲ ಸಪೋರ್ಟ್ ಮಾಡುವ ಅಂತ ಆ ರೀತಿ ನಾವು ಕಳಕಳಿ ಮದುವೆ. ಬರೀ ನಾವು ಕಾಂಗ್ರೆಸ್ ಮಾತಾಡ್ತಾ ಇಲ್ಲ, ಇನ್ನೊಬ್ಬ ಅಭಿವೃದ್ಧಿ ಮಾಡ್ತಾನೆ ಇರುವ ಇಂಡಿಪೆಂಡೆಂಟ್ ಮಾಡಿ ಅವರು ಸಪೋರ್ಟ್ ಮಾಡಿ ನಾವು ಮಾಡೋದು. ನನಗೇನು ಚೆನ್ನಾಗಿರೋ ಎಲ್ಲ ಕೆಲಸ ಅಂತ ಅವ್ರು ಓಟ್ ಹಾಕಿ ಅವ್ರಿಗೆ ಗೆಲ್ಸ್ರಿ. ಇದೇ ಪಕ್ಷ ಅದೇ ಪಕ್ಷ ಅನ್ಬಿಟ್ಟು ಯಾರು ಅಭಿವೃದ್ಧಿ ಮಾಡ್ತಾರೋ ಅವ್ರಿಗೆ ತಾವೆಲ್ಲ ಪ್ರೋತ್ಸಾಹ ಕೊಟ್ಟರೆ ಅಭಿವೃದ್ಧಿ ಆಗ್ತದೆ. ಈಗ ನಾನು 20 ಕೋಟಿ ತಂದು ಎಲ್ಲಾ ಕಡೆನೂ ಈಗ ಶೌಚಾಲಯ ಮಾಡುವಂತ ಹೈಟೆಕ್ ಶೌಚಾಲಯ. ಬೆಂಗಳೂರು ಜನ ಹೆಂಗೆ ಪೈಖಾನೆಗೆ ಹೋಗ್ತಾರೆ, ಯೂರಿನ್ ಪಾಸ್ ಮಾಡೋದು, ಅದೇ ತರ ಈಗ ಒಂದು ಮಾಡ್ಸೋಣ ಅಂತ ಇದೆ. ಅದನ್ನ ನಾವೇನೋ ಮಾಡಿಸ್ತೀವಿ, ಕೋಟ್ಯಾಂತರ ರೂಪಾಯಿ ಖರ್ಚು ಮಾಡಿ ಮಾಡಿಸ್ತಾ ಇದ್ದೀವಿ. ನೀವು ಅದರ ಸ್ವಚ್ಛತೆಗೆ ಇಟ್ಕೋಬೇಕು, ನಿಮ್ ಖರ್ಚು ಕೇಳಿರ್ತಾರೆ. ನೀವು ಅಲ್ಲಿ ಬಂದು ಗುಟ್ಕಾ ನೋಡಿ ಉಗಿಯೋದು, ದಾರಿಗೆ ಹೊಲಸು ಮಾಡೋದು ಮಾಡಿದ್ರೆ ಸರಿ ಇರುತ್ತೆ. ಆ ಮುಚ್ಚೆ ಬಿಡ್ತೀನಿ, ಬಹಳ ಕಡೆ ನೋಡ್ತಾ ಇದ್ದೀನಿ. ಬರೀ ಎಲ್ಲರೂ ಪೈಖಾನೆ ಕೇಳ್ತಾರೆ, ಪೈಖಾನೆ ಕಟ್ಸೋದು ಯೂಸೇ ಆಗಲ್ಲ. ಒಂದು 6 ತಿಂಗಳು ಬೀಗ ಹಾಕ್ಬಿಡ್ತಾರೆ. ಅವ್ರು ನೀರು ಹಾಕ್ಲಿ ನಳ ಪಿಚ್ಕೊಂಡು ಹೋಗ್ತಾರೆ, ಬಲ್ಬ್ ಪಿಚ್ಕೊಂಡು ಹೋಗ್ತಾರೆ. ಈ ತರ ಆದ್ರೆ ನಮ್ಮ ರಾಜ್ಯದವ್ರಿಗೆ ಆಗ್ಲಿ ಯಾವುದೇ ಅಡಿಯಲ್ಲಿ ಅಭಿವೃದ್ಧಿನೇ ಆಗಲ್ಲ. ನೀವೆಲ್ಲ ನಾವು ಏನ್ ಕೆಲಸ ಮಾಡ್ತೀವೋ ಅದಕ್ಕೆ ತಾವೆಲ್ಲ ಕೈ ಉಳಿಸಿ ಚೆನ್ನಾಗಿ ಮಾಡಿದ್ರಪ್ಪ, ಇದನ್ನ ಚೆನ್ನಾಗಿರ್ಬೇಕು ಅಂತ ನಿಮ್ಮ ಮನೆ ಶೌಚಾಲಯ ತರ ನೀವು ನಮ್ಮಿದ್ರು ಹೋಗಿ ನೀರು ಹಾಕ್ಬೇಕು, ನೀರು ನಳ ನೀರು ನಿಲ್ಸ್ಬೇಕು, ಬರ್ಬೇಕು. ಮತ್ತೆ ನೀರು ಬಿಟ್ಕೊಂಡೆ ಅವ್ರು ಹೋಗ್ತೀವಿ, ಮತ್ತೆ ಬೇರೆಯವ್ರು ಬರೋರು ಏನ್ ಮಾಡ್ಬೇಕು, ಇವೆಲ್ಲ ಮಾಡ್ಬಾರ್ದು. ದಯವಿಟ್ಟು ಎಲ್ಲ ಶೌಚಾಲಯ ಬಹಳ ಚೆನ್ನಾಗಿ ಮಾಡಿಸ್ತಾ ಇದ್ದೀನಿ. ಎಲ್ಲ ಕಡೆ 3 ಕಡೆ ಮಾಡಿಸ್ತಾ ಇದ್ದೀನಿ. ರಾಮದುರ್ಗ ಚೌಡಾಣ 3 ಕಡೆ ಹೈಟೆಕ್ ಶೌಚಾಲಯ ಬೆಂಗಳೂರಿಗೆ ಹೆಂಗಿದೆ ಅದನ್ನ ನಾವು ಮಾಡಿಸ್ತಾ ಇದ್ದೀವಿ. ನಮ್ಮ ಜನ ಬೆಂಗಳೂರು ತರ ಬಾಳೆ ಬದುಕಬೇಕು, ಹಳ್ಳಿ ಜನ ಕೂಡ ಚೆನ್ನಾಗಿರ್ಬೇಕು ಅಂತ ಆದೃಷ್ಟಿಯಿಂದ ನಾನು ಮಾಡ್ತಾ ಇದ್ದೀನಿ. ಅದರಿಂದ ತಾವೆಲ್ಲ ಶೌಚಾಲಯನ ಆಮೇಲೆ ಅವನ್ನ ಮೇಂಟೈನ್ ಮಾಡೋಕ್ಕೋಸ್ಕರ ಕೂಡ NGO ಮಾಡ್ತೀವಿ. ಅದು ನೀವು ಕೋಆಪರೇಷನ್ ಇರಬೇಕು. ಮತ್ತೆ ಮುಂದೆ ಬರೋದ್ರಿಂದವ್ರಿಗೆ ಈ ಬಸ್ ಸ್ಟ್ಯಾಂಡ್ ಬಹಳ ತೊಂದರೆ ಆಗ್ತದೆ ನಮಗೆ. ಅದನ್ನ ಹೇಳ್ತೇನೆ, ಬಸ್ ಸ್ಟ್ಯಾಂಡ್ ಬಹಳ ಹೊರಗಡೆ ಇದೆ. ಅದನ್ನ ನಾನು ಇದಕ್ಕೆ ಈಗ ಕುದುರೆ ಬೈಲ್ ಶಿಫ್ಟ್ ಮಾಡ್ಕೊಂಡು ಡಿಸೈಡ್ ಮಾಡಿದ್ವಿ. ಸರ್ಕಾರ ಮತ್ತೆ ಕ್ಯಾಬಿನೆಟ್ ಬರುತ್ತೆ, ಮುಂದಿನ ತಿಂಗಳು ಕ್ಯಾಬಿನೆಟ್ ಬರುತ್ತೆ. ಅದನ್ನ ಆ ಸ್ಕೂಲ್ ಇವರು ಇದಾರಲ್ಲ, ಬೀದಿ ಸಂಘನ ಯಾವ್ದು ಸರಂತಿ ಮಾಡಿ ಅವ್ರದ್ದು ಸಾರಿ ಆ ಜಾಗ ಅವ್ರಿಗೆ ಬಿಟ್ಕೊಡ್ತೀವಿ. ಈ ಜಾಗ ನಮ್ಗೆ BTS ನಮಗೆ ಬಸ್ ಸ್ಟ್ಯಾಂಡ್ ಮಾಡಕ್ಕೆ ಅವ್ರು ಬಿಟ್ಕೊಳಕ್ಕೆ ಒಂದು ಒಪ್ಪಂದ ಆಗಿದೆ. ಆಗಲೇ ಅದಕ್ಕೆ ಇನ್ನೊಂದು 2 ತಿಂಗಳೊಳಗೆ ಮೋಸ್ಟ್ಲಿ ಕೆಲಸ ಶುರು ಆಗ್ಬೋದು. ಕ್ಯಾಬಿನೆಟ್ ಒಪ್ಪಿಗೆ ಆಗಿ ಅದೊಂದು ದೊಡ್ಡದು ಹೈಟೆಕ್ ಬಸ್ ಸ್ಟ್ಯಾಂಡ್ ಭಾಳ ಎಲ್ಲ ನೋಡೋದು. ಯಾಕಂದ್ರೆ ಬಹಳ ಒಳಗಡೆ ಇದೆ, ಸಿಕ್ಕಾಪಟ್ಟೆ ಒಳಗಡೆ ಇದೆ. ಇಲ್ಲಿ ಮೇನ್ ರೋಡ್ ಇಲ್ಲೇ ಮಿನಿ ವಿಧಾನಸೌಧ ಇಟ್ಬಿಟ್ರೆ ಎಲ್ಲ ಇಲ್ಲೇ ಇರ್ತಾರೆ, ಇಲ್ಲೇ ಕೆಲಸ ಮಾಡ್ತಾರೆ, ಕೆಲಸ ಬಸ್ ಹೋಗ್ತಾರೆ. ಆದ್ರಿಂದ ಆಮೇಲೆ ಈ ಹೊಸ ಬಸ್ ಸ್ಟ್ಯಾಂಡ್ ಮೇನ್ ರೋಡ್ ನೋಡಿದ್ರಿ, ಮೊದಲು ಬಹಳ ಮುಂದೆ ಇತ್ತು. ಹಿಂದೆಲ್ಲ ಬರೀ ಹೊಲಸು ಹಂದಿಗಳು ಇದು ಬಹಳ ಕೆಸರ ಇತ್ತು, ವಾಸನೆ ಬರ್ತಾ ಇತ್ತು. ನಾನು ಏನು ಕ್ಯಾನ್ಸಲ್ ಮಾಡಿಸಿದ್ರ ಎಲ್ಲ ಒಳಗಾಕಿ ಹಿಂದೆ ಕಟ್ಬಿಟ್ಟು ಬಿಲ್ಡಿಂಗ್ ಮುಂದೆ ಬಸ್ ಮಾಡಿ ಮೊದಲ ರಸ್ತೆ ಒಳಗೆ ನಿಂತ್ಕೊಂತ ಇತ್ತು. ಅವಕ್ಕೆಲ್ಲ ಏನೇನು ಮಾಡಿದ್ರೆ ಯಾರು ನೆನಪೇ ಇರಲ್ಲ. ಯಾವನ ಮಾಡಿದ ಹೋದ ಆಗ್ತದ ಹೋದ ಅಲ್ಲೇ ಮಾಡ್ತೇವೆ. ಯಾರು ಮಾಡೋದ ನೆನ್ಸ್ಕೊಂಡು ಸ್ವಲ್ಪ ಕಲ್ತ್ಕೊಬೋಗ್ತೀವೆಲ್ಲ ಜನ. ಚಲೋ ಐತಪ್ಪ ಬಸ್ ಸ್ಟ್ಯಾಂಡ್ ಮತ್ತೆ ಹಿಂಗಿತ್ತು, ಈ ಹಿಂಗ್ ಮಾಡಿದ್ರೆ ಅಶ್ವಪಟ್ಟಣ ಬರಲ್ಲ ಚೆನ್ನಾಗಿ ಮಾಡ್ತಾರೆ ಅಂತ ಹೇಳ್ಬೋದು. ಅದು ಬಿಟ್ಬಿಟ್ಟು ಅವನೇನ್ ಮಾಡ್ತಾನೆ ಬರೀ ರಾಜಕೀಯ ಮಾಡ್ಕೊಂಡು ನೋಡೋದು ನನಗೆ ಸರಿ ಕಾಣಲ್ಲ. ನಾವ್ ಏನೇ ಕೆಲಸ ಮಾಡಿದ್ರು ಪಕ್ಷದಿಂದ ಮಾಡಲ್ಲ. ನಾವು ವೈಯಕ್ತಿಕವಾಗಿ ರಾಮದುರ್ಗ ಜನತೆ ಚೆನ್ನಾಗಿರ್ಲಿ, ಅಭಿವೃದ್ಧಿ ಮಾಡಬೇಕು, ನಮ್ ಜನ ಚೆನ್ನಾಗಿರುವಂತ ಆ ದೃಷ್ಟಿಯನ್ನು ಮಾಡ್ತಾ ಇದ್ದೀನಿ. ನಾವೆಲ್ಲ ದಯವಿಟ್ಟು ಆ ಪಕ್ಷ ಈ ಪಕ್ಷದಿಂದ ಕೈ ಜೋಡಿಸಿ ಅಭಿವೃದ್ಧಿಗೆ ನೀವೆಲ್ಲ ಸೇರ್ಕೊಂಡು ಮುಂದೆ ಬರೋ ದಿನಗಳಿಗೆ ರಾಮದುರ್ಗ ಹೈಟೆಕ್ ರಾಮದುರ್ಗ ತರ ಮಾಡಬೇಕು ಅಂತ ಹೇಳಿ ನಾನು ಹೇಳೋ ಮಾತು